ಈ ಸಮಯದಲ್ಲಿ ಕರ್ತನೆ ನಿಮ್ಮ ವಾಕ್ಯವನ್ನ ಕೇಳಲಿಕ್ಕೆ ನಾವು ಹೋಗ್ತಿರುವಾಗ ನೀವು ತಾನೇ ನಮ್ಮ ಸಂಗಡಿಗನಾಗಿದ್ದು ನಡೆಸಿರಿ. ಅಪ್ಪ, ವಾಕ್ಯ ಹೇಳುವಂತಹ ನಿನ್ನ ಮಗಳನ್ನ ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿಸಿರಿ. ಮಗಳು ಮಾತನಾಡದೆ ಅಪ್ಪ ನೀವು ಮಗಳ ಮುಖಾಂತರ ಮಾತನಾಡಿ ಅಪ್ಪ ದೇವರೇ, ನಾವ್ ಏನನ್ನ ತಿಳ್ಕೋಬೇಕು, ಯಾವುದನ್ನ ಹಿಡ್ಕೋಬೇಕು ದೇವರೇ, ಯಾವ ವಿಷಯಗಳಲ್ಲಿ ನಾವು ನಮ್ಮ ಮುದ್ರೆ ಬೇರು ಸ್ವಭಾವಗಳನ್ನ ಬದಲಾಯಿಸಿಕೊಳ್ಬೇಕು ನೀವು ತಿಳಿಯಪಡಿಸಿರಿ. ಅದರಂತೆ ನಾವು ಅಪ್ಪ ದೇವರೇ ಮಾರ್ಪಡಲು ಕೃಪೆ ತೋರಿಸಿರಿ. ಕರ್ತಾಧಿಕರ್ತನೆ ಸ್ತೋತ್ರ ಸ್ವಾಮಿ. ಯಾವ ತಡೆಗಳು ಯಾವ ತೊಂದರೆಗಳಿಲ್ಲದೆ ಪ್ರಾರಂಭದಿಂದ ಅಂತ್ಯದವರೆಗೆ ನೀವು ನಡೆಸಬೇಕಾಗಿ ಈ ಒಂದು ಪ್ರಾರ್ಥನೆಯ ಕೂಟವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸ್ತಾ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಆಮೆನ್. Amen. Amen. I'm so happy to see you all again. ಮತ್ತೊಂದ್ಸಲಿ ನಿಮ್ಮ ಎಲ್ಲರನ್ನ ಈ ರೀತಿಯಾಗಿ ನೋಡಲು ನಾನು ತುಂಬಾ ಸಂತೋಷ ಪಡ್ತೇನೆ. And this morning, our mission team just came back from the Nepal missions. ಮುಂಜಾನೆನೆ ನಾವು ನೇಪಾಳ ಸೇವೆಗಳಿಂದ ನಮ್ಮ ದೇಶಕ್ಕೆ ವಾಪಸ್ ಬಂದಿದ್ದೀವಿ. And during that mission, we visited two places. So we went to Kathmandu and we also went to Dangadi, where disciple Maya lives. ಸೊ ಆ ಒಂದು ನೇಪಾಳಲ್ಲಿ 2 ಸ್ಥಳಗಳಲ್ಲಿ ನಾವು ಸೇವೆಗಳನ್ನ ಮಾಡಿ ಬಂದ್ವಿ. ಒಂದು ಕಠ್ಮಂಡು ಅಂತ ಹೇಳಿ, ಇನ್ನೊಂದು ಬಂದು ಮಾಯಾ ಇರುವಂತಹ ದಂಗದಿ ಅನ್ನುವಂತಹ ಸ್ಥಳ. And our pastor relayed a lot of covenantal messages through this mission trip. ಸೊ ನಮ್ಮ ಸೇವಕರು ಒಡಂಬಡಿಕೆಯ ಅನೇಕ ಸಂದೇಶಗಳನ್ನ ಈ ಸಲ ಶಿಷ್ಯರಿಗೆ ಹೇಳಿದರು. Yeah, so it's really important that when we have the time to go through the message, we understand the message from the covenantal perspective. ನಾವು ಯಾವಾಗ ಸತತವಾಗಿ ವಾಕ್ಯಗಳನ್ನ ಕೇಳ್ತೀವೋ ಆಗ ಆ ಒಡಂಬಡಿಕೆಯ ನೋಟದಲ್ಲಿ ನಾವು ಮುನ್ನಡೆಯಲು ಸಾಧ್ಯವಾಗುತ್ತೆ. So like Pastor Sue said during the Remnant Summit message, we have to have the focus on the covenant. It's not just Bible study, so we can have a lot of Bible knowledge. ಕಳೆದ ಒಂದು ಮಕ್ಕಳ ಸೇವೆಯಲ್ಲಿ ಸು ಅವರು ಹೇಳಿದ ಹಾಗೆ ವಾಕ್ಯಗಳನ್ನ ನಾವು ಕೇಳಬೇಕಾಗಿರೋದು ನಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದಕ್ಕಲ್ಲ, ಅದರಲ್ಲಿರುವಂತಹ ದೇವರ ಒಡಂಬಡಿಕೆಯನ್ನು ಹಿಡ್ಕೊಂಡು ನಡೆಯೋದಕ್ಕೆ ಎಂಬುದಾಗಿ. So when we read the Bible, we think, how does this Bible verse, how does this message connect to God's covenant for this age, which is world evangelization? ಸೊ ನಾವು ಯಾವುದೇ ಒಂದು ವಾಕ್ಯವನ್ನು ಓದುವಾಗ, ಅದನ್ನ ನಾವು ಧ್ಯಾನಿಸುವಾಗ ಈ ವಾಕ್ಯದ ಅರ್ಥ ಏನು, ಈ ವಾಕ್ಯ ಒಡಂಬಡಿಕೆಗೆ ಹೇಗೆ ಹೊಂದಿಕೊಳ್ಳುತ್ತೆ ಮತ್ತು ಈ ವಾಕ್ಯ ಇವತ್ತಿನ ಈ ಯುಗಕ್ಕೆ ಹೇಗೆ ಅದು ಸರಿ ಹೊಂದುತ್ತೆ ಅಂತ ನಾವು ಧ್ಯಾನಿಸಬೇಕು. And there are a lot of churches in the world, but they don't relay the covenant. Like they can relay many Bible verses to their believers, but there is no perspective of the covenant in their message. ಈ ದಿನದ ಸಭೆಗಳಲ್ಲಿ ಅನೇಕ ಸೇವಕರುಗಳು ವಚನಗಳನ್ನ ತುಂಬಾ ಚೆನ್ನಾಗಿ ಹೇಳ್ಬಹುದು, ವಚನದಲ್ಲಿರುವಂತಹ ಜ್ಞಾನವನ್ನ ಚೆನ್ನಾಗಿ ಸಭೆಗಳಲ್ಲಿ ಬೋಧಿಸಬಹುದು, ಆದ್ರೆ ಆ ವಚನದಲ್ಲಿರುವಂತಹ ಒಡಂಬಡಿಕೆಯನ್ನ ಅನೇಕ ಸಭೆಗಳಲ್ಲಿ ಬೋಧಿಸಲ್ಪಡ್ತಿಲ್ಲ. So like we know very well that God called Abraham to leave his family, his household, to go to the land that God called him to go to. ನಿಮಗೆ ಚೆನ್ನಾಗಿ ಗೊತ್ತಿರುವಂತಹ ವಿಷಯ, ಅಬ್ರಹಾಮನನ್ನ ದೇವರು ಕರೆದು ಅವನ ಸ್ವಂತ ಮನೆಯನ್ನ, ತಂದೆ ಮನೆಯನ್ನ, ಬಂಧು ಬಳಗವನ್ನ ಎಲ್ಲವನ್ನ ಬಿಟ್ಟು ನಾ ತೋರಿಸುವಂತಹ ವಾಗ್ದಾನದ ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂತ ದೇವರು ಹೇಳಿದ್ರು. And God did a lot of work through Abraham, and God led Abraham and guided Abraham, even asked Abraham to sacrifice his own son. ಸೊ ಅಲ್ಲಿ ದೇವರು ಅವನನ್ನ ಕರೆದ ಮೇಲೆ ಮಗನನ್ನ ಕೊಡ್ತಾನೆ. ಆ ಮಗನನ್ನ ಇಸಾಕನನ್ನ ಕೂಡ ನೀನು ತಂದು ಆ ಮೋರಿಯ ಬೆಟ್ಟದಲ್ಲಿ ನನಗೆ ಬಲಿ ಕೊಡಬೇಕು ಅಂತ ಕೇಳ್ತಾನೆ. And God didn't call Abraham because he was a good person or he read the Bible very diligently or he knew many things about the Bible. He called Abraham because he promised that Abraham would be the covenantal blessing in the world. ಇಲ್ಲಿ ದೇವರು ಅಬ್ರಹಾಮನನ್ನ ಕರೆದಿದ್ದು, ಅಬ್ರಹಾಮನೇನೋ ತುಂಬಾ ಒಳ್ಳೆಯವನಾಗಿದ್ದ, ತುಂಬಾ ನೀತಿವಂತನಾಗಿದ್ದ, ತುಂಬಾ ದೇವರಲ್ಲಿದ್ದವನಾಗಿದ್ದ ಅಂತ ಅಲ್ಲ. ದೇವರ ಒಡಂಬಡಿಕೆ ಹಿಡ್ಕೊಂಡವನಾಗಿ ಇವನು ಜೀವಿಸ್ಬೇಕು, ದೇವರಿಗಾಗಿನೇ ಇರಬೇಕು ಅಂತ ದೇವರು ಇಷ್ಟಪಟ್ಟು ಅವನನ್ನ ಕರೆದಿದ್ದು. And when we listen to the message about Abraham or about Paul or how God guided John, many of the disciples, it is talking about, it's not talking about them, but it's saying that God will guide us in the same way. ಈಗ ಅಬ್ರಹಾಮನು ಮಾತ್ರವಲ್ಲ, ಬೈಬಲ್ ಅಲ್ಲಿ ಇರುವಂತಹ 7 ಜನ ಉಳಿದವರು, ಅವರಲ್ಲಿ
ಈಗ ಮೋಶೆ ಆಗಿರ್ಬೋದು ಅಥವಾ ಯೋಸೆಫ್ ಆಗಿರ್ಬೋದು ಪೌಲ ಆಗಿರ್ಬೋದು ಇವನ್ನೆಲ್ಲರನ್ನು ಕೂಡ ದೇವ್ರು ಆರಿಸ್ಕೊಂಡಿದ್ದು. So for me as well, when I read the Bible and I see how God is guiding Abraham and Isaac and Joseph, I remember that this is the same God that I believe in, and God will guide me in the exact same way. ನಾನು ಕೂಡ ಬೈಬಲ್ ಅನ್ನ ಓದುವಾಗ ಅಬ್ರಹಮನನ್ನ, ಇಸಾಕನನ್ನ, ಯೋಸೆಫನನ್ನ ದೇವ್ರು ಯಾವ ರೀತಿ ನಡೆಸಿದ್ರು ಅಂತ ನಾನು ಧ್ಯಾನಿಸುವಾಗ ಖಂಡಿತ ನಾನು ಅದನ್ನ ಹಿಡ್ಕೊಂಡು ದೇವ್ರು ನನ್ನನ್ನು ಕೂಡ ಈ ರೀತಿ ನಡೆಸ್ತಾರೆ ಅಂತ ನಂಬ್ತೀನಿ. So in Nepal as well, because there are many remnants, like our remnants, Indian remnants, Pastor said remnants must prepare their vessel, spiritual vessel. ಸೊ ಇಲ್ಲಿ ಇಂಡಿಯಾದಲ್ಲಿರುವಂತ ಉಳಿದವರ ಹಾಗೆ ನೇಪಾಳಲ್ಲಿ ಕೂಡ ತುಂಬಾ ಜನ ಉಳಿದವರು ಇದ್ದಾರೆ. ಸೇವಕರು ಹೇಳ್ತಾ ಇದ್ರು, ಉಳಿದವರು ತಮ್ಮ ಪಾತ್ರೆಯನ್ನ ತುಂಬಾ ದೊಡ್ಡದಾಗಿ ಸಿದ್ಧಪಡಿಸ್ಕೊಳ್ಬೇಕೆಂಬುದಾಗಿ. And Pastor relayed Psalm 78, 70 to 72, the skillful hand and integrity of heart that David had. ಸೊ ಇಲ್ಲಿ ಹೇಳ್ತಾ ಕೀರ್ತನೆಯಲ್ಲಿ 78ನೇ ಕೀರ್ತನೆಯಲ್ಲಿ 70, 70ರಿಂದ 72ರಲ್ಲಿ ಆ ಒಂದು ದಾವಿದನ ಬಗ್ಗೆ ದೇವರು ಹೇಳುವಾಗ ಹೇಳ್ತಾನೆ, ಅವನು ದಾವಿದನು ಎಂಥವನಾಗಿದ್ದ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ತೇವೆ. ಐ ವಿಲ್ ರೀಡ್ ದಟ್ ವರ್ಸ್. ಕೀರ್ತನೆ 78 Psalm 72ರಲ್ಲಿ ನೋಡುವಾಗ, 78, ಇವನು 70 to ಅವರನ್ನು 72. ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನೆಂಬುದಾಗಿ. Amen. So it says David shepherded them with integrity of heart and skillful hand. So it means David had the faith and the skills. ಸೊ ಇಲ್ಲಿ ಆ ದಾವಿದನು ಯಥಾರ್ಥ ಹೃದಯದಿಂದ ಮತ್ತು ತನ್ನ ಹಸ್ತ ಕೌಶಲ್ಯದಿಂದ ಇಸ್ರಾಯೇಲರನ್ನ ನಡೆಸಿದನೆಂಬುದಾಗಿ ನೋಡ್ತೇವೆ. So remnants, you have your skill in the world, but you have to prepare your spiritual skill as well, your spiritual vessel. ಇಲ್ಲಿರುವಂತ ನಿಮ್ಮೆಲ್ಲರಿಗೂ ಕೂಡ ಲೋಕದಲ್ಲಿ ಹೇಗೆ ಬದುಕಬೇಕು ಅನ್ನುವಂತಹ ಒಂದು ವೇಳೆ ಆ ಕೌಶಲ್ಯ ಇರಬಹುದು, ಆದ್ರೆ ನಿಮ್ಮಲ್ಲಿ ಆತ್ಮಿಕ ಕೌಶಲ್ಯ ಇರಬೇಕು ದೇವರಿಗಾಗಿ ಜೀವಿಸೋದಕ್ಕೆ. And even though you do your studies or you go to work, you work with people of the world, you should never forget your identity that God called you to save that field. ನೀನ್ ಎಲ್ಲೇ ಇದ್ರು, ಯಾವುದೇ ಒಂದು ಕ್ಷೇತ್ರಕ್ಕೆ ಕೆಲ್ಸಕ್ಕೆ ಹೋದ್ರು, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀನು ಇದ್ರೂ ಕೂಡ ನೀನು ಒಂದನ್ನ ಅರ್ಥ ಮಾಡ್ಕೋಬೇಕು, ಆ ಕ್ಷೇತ್ರದಲ್ಲಿ ಆ ಜಾಗದಲ್ಲಿ ದೇವ್ರು ನಿನ್ನ ನಿಟ್ಟಿರೋದು ಅಲ್ಲಿರುವಂತವ್ರನ್ನ ರಕ್ಷಿಸ್ಬೇಕೆಂಬುದಾಗಿ. And we know the story of Joseph very well. So Joseph was a slave, but then he became a governor in the end. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ಹಾಗೆ ಯೋಸೇಫನು ಗುಲಾಮನಾಗಿದ್ದ ಐಗುಪ್ತ ದೇಶದಲ್ಲಿ, ಆದರೆ ಒಂದು ದಿನ ಅವನು ಸರ್ವಾಧಿಕಾರಿಯಾದ. But actually the governor wasn't everything. David became the spiritual summit. Joseph became the spiritual summit before he became the governor. ಇಲ್ಲಿ ಯೋಸೇಫನು ಸರ್ವಾಧಿಕಾರಿ ಆಗಿರೋದು ದೊಡ್ಡ ವಿಷಯ ಅಲ್ಲ. ಅವನು ಸರ್ವಾಧಿಕಾರಿ ಆಗೋದಕ್ಕೆ ಮುಂಚೆ ಅವನು ಆತ್ಮಿಕ ಶಿಖರವಾಗಿದ್ದ, ಅದು ತುಂಬಾ ಮುಖ್ಯವಾದದ್ದು. So God didn't just call him just to make him a governor for no reason, but he is the governor with covenant. ದೇವರು ಸುಮ್ಮನೆ ಯೋಸೇಫನನ್ನ ಐಗುಪ್ತ ದೇಶದ ಸರ್ವಾಧಿಕಾರಿಯನ್ನಾಗಿ ಮಾಡಲಿಲ್ಲ. ಅವನು ಆತ್ಮಿಕ ಶಿಖರವಾಗಿ ಇದ್ದದ್ದರಿಂದಲೇ ಅವನನ್ನ ದೇವರು ಆ ಒಂದು ಸ್ಥಾನಕ್ಕೆ ಕರೆದುಕೊಂಡು ಹೋದ. Yeah, so remnants, never forget that your job, your occupations, your second job, your first job is you are an evangelist. ನೀವು ಇಲ್ಲಿರುವಂತವ್ರೆಲ್ಲರ ಜೀವಿತದಲ್ಲಿ ಕೂಡ ನೀವು ಮಾಡ್ತಿರುವಂತಹ ಯಾವುದೇ ಕೆಲಸ ಇದ್ರು ಕೂಡ ಅದು ಎರಡನೇ ಕೆಲಸ. ನಿಮ್ಮ ಮೊದಲನೇ ಕೆಲಸ ಏನು ಅಂದ್ರೆ ನೀವು ಒಬ್ಬ ಸುವಾರ್ತಿಕರಾಗಿದ್ದೀರಾ ಅನ್ನೋದು ಮರಿಬಾರದು. For myself too, I have to, leave my job, leave my legal practice, leave my customers to go and do missions. But that's because I believe missionary evangelist is my first job and lawyer is my second job. ನಾನು ಲಾಯರ್ ಆಗಿದ್ದೀನಿ. ಲಾಯರ್ ಆಗಿದ್ದು ಅನೇಕ ಕಸ್ಟಮರ್ ಬರ್ತಾ ಇರ್ತಾರೆ, ಅವ್ರಿಗೆ ಕೇಸ್ ವಾದಿಸ್ಬೇಕು, ಹೊಸ ಕೇಸ್ಗಳು ಬರ್ತಾ ಇರುತ್ತೆ. ಅಷ್ಟೆಲ್ಲ ಇದ್ರೂ ಕೂಡ ನಾನು ಸೇವೆಗೆ ಹೆಚ್ಚು ಒತ್ತು ಕೊಡೋದು ಏನಕ್ಕಂದ್ರೆ ನಾನು ಲಾಯರ್ಗಿಂತ ಮೊದಲು ಸುವಾರ್ತಿಗಳಾಗಿದ್ದೇನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. So if the remnants, you really open your spiritual eyes and you can see, look at all of the people around you being destroyed, praying to the false gods, giving offerings to gods that would just destroy them because Satan is working behind them. You can have the spiritual eyes to save your country. ನಿಮ್ಮ ಸುತ್ತಲೂ ಕೂಡ ನೀವಿರುವಂತ ಜಾಗದಲ್ಲಿ, ನೀವು ಹೋಗ್ತಿರುವಂತ ಜಾಗದಲ್ಲಿ ನಿಮ್ಮ ಸುತ್ತಲೂ ಇರುವಂತಹ ಜನರು ವಿಗ್ರಹಾರಾಧನೆ ಮಾಡ್ಕೊಂಡು ಸುಳ್ಳು ದೇವರುಗಳನ್ನ ಪೂಜೆ ಮಾಡ್ಕೊಂಡು ಅವರ ಜೀವಿತಗಳನ್ನ ನಾಶ ಮಾಡ್ಕೊಳ್ತಿದ್ದಾರೆ. ಅವುಗಳ ಮೂಲಕ ಸೈತಾನನು ಅವರ ಜೀವಿತಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಅಂತ ಕ್ಷೇತ್ರದಲ್ಲಿರುವಂತಹ ಜಾಗದಲ್ಲಿರುವಂತ ನೀವು ಅವರನ್ನ ರಕ್ಷಿಸ್ಲಿಕ್ಕೆ ಪ್ರಾರ್ಥಿಸ್ಬೇಕು, ಸುವಾರ್ತೆ ಸಾರಬೇಕು.
So we can pray a lot, we can read the Bible a lot, but if we don't know what God's biggest desire is, which is to save people's soul, then we are just reading and praying for our own benefit. ಒಂದು ವೇಳೆ ನಾವು ದಿನಾ ಬೈಬಲ್ ಓದ್ಕೊಂಡು ದಿನಾ ಪ್ರಾರ್ಥನೆ ಮಾಡ್ಕೊಂಡು ಇದ್ರೂ ಕೂಡ ದೇವರ ಆಸೆ ಏನು, ದೇವರ ಚಿತ್ತ ಏನು ಅನ್ನೋದು, ಅಂದ್ರೆ ಜನರನ್ನ ರಕ್ಷಣೆ ಮಾಡೋದು ದೇವರ ಚಿತ್ತ, ದೇವರ ಆಸೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸುವಾರ್ತೆ ಸಾರ್ಲಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ರಕ್ಷಣೆ ಹೊಂದಿ ನಮ್ಮನ್ನ ನಾವು ಮನೇಲಿ ಕೂತಿರ್ತೀವಿ ಅಷ್ಟೇ. So we have to really pray, God, what is your desire? What do you want me to do in this age, in this very short life that I have to live? And God will open your spiritual eyes and show you that we have to save this age. ಸೊ ನೀನು ಬೈಬಲ್ ಓದುವಾಗ ಪ್ರಾರ್ಥಿಸುವಾಗ ಏನನ್ನ ಪ್ರಾರ್ಥಿಸ್ಬೇಕು ಅಂದ್ರೆ, ದೇವ್ರೆ ಈ ಯುಗದಲ್ಲಿ ನನ್ನನ್ನ ಏನಕ್ಕಾಗಿ ಕರೆದಿದ್ದೀರಾ, ಈ ದೇಶದಲ್ಲಿ ನನ್ನನ್ನು ಏನಕ್ಕೆ ಆರಿಸ್ಕೊಂಡಿದ್ದೀರಾ ಅಂತ ಹೇಳಿ ಪ್ರಾರ್ಥಿಸುವಾಗ ದೇವರು ನಿನ್ನ ಆತ್ಮಿಕ ಕಣ್ಣುಗಳನ್ನ ತೆರೆದು ಸುವಾರ್ತೆ ಸೇವೆಗಳಿಗಾಗಿ ಬಾಗಿಲುಗಳನ್ನ ತೆರೆಯುತ್ತಾರೆ. Very important, but the correct prayer, holding on to God's plan, is most important. ಸೊ ನಾವು ಪ್ರಾರ್ಥನೆ ಮಾಡೋದು ಮುಖ್ಯ, ಆದ್ರೆ ಒಡಂಬಡಿಕೆನ ಇಟ್ಕೊಂಡು ಪ್ರಾರ್ಥನೆ ಮಾಡೋದು ಅತ್ಯಂತ ಪ್ರಾಮುಖ್ಯ. So we are up to the slide point that when we pray, answers are granted. ನಾವು ಈಗ ಕಳೆದ ವಾರ ನಾವು ನೋಡಿದ್ದು 3ನೇದು, ಈಗ 4ನೇದು ನೋಡ್ತಾ ಇದ್ದೀವಿ. 2ನೇ ಮೈನಲ್ಲಿ 4ನೇದು, ನಾವು ಪ್ರಾರ್ಥಿಸಿದಾಗ ಉತ್ತರವನ್ನು ನೀಡಲಾಗುತ್ತದೆ ಎಂಬುದಾಗಿ. And last week you looked at when we pray, unbelief vanishes. That's really important because we have a lot of unbelief from Satan. ಹೌದು, ನಾವು ಕಳೆದ ವಾರ ನೋಡಿದ್ದು ನಾವು ಪ್ರಾರ್ಥಿಸಿದಾಗ ಅಪನಂಬಿಕೆ ಮಾಯವಾಗುತ್ತೆ ಎಂಬುದಾಗಿ ನೋಡಿದ್ವಿ. ನಿಜವಾಗ್ಲೂ ನಮ್ಮ ಪ್ರಾರ್ಥನೆಗಳೇ ನಮ್ಮನ್ನ ಅಪನಂಬಿಕೆಗಳಿಂದ ಹೊರಗೆ ತರುತ್ತೆ. Satan makes us look at ourselves and makes us look at our weakness and our problems, and he makes us question, can you really fulfill God's plan and will? He gives us a lot of unbelief. ಸೈತಾನ ಏನ್ ಮಾಡ್ತಾನೆ ಗೊತ್ತಾ, ನಮ್ಮ ಬಲಹೀನತೆಗಳನ್ನ ತೋರಿಸ್ತಾನೆ, ನಮ್ಮಲ್ಲಿರುವಂತಹ ಒಂದು ಆಗದೆ ಇರುವಂತದ್ದನ್ನ ತೋರಿಸಿ, ನೀನಿರೋ ಪರಿಸ್ಥಿತಿ ನೋಡು, ನಿನ್ನಲ್ಲಿರುವಂತಹ ಸಮಸ್ಯೆಗಳು ನೋಡು, ನಿನ್ನಲ್ಲಿರುವಂತಹ ಸ್ಥಿತಿ ನೋಡು, ನೀನ್ ಹೇಗೆ ಲೋಕ ಸುವಾರ್ತೆಗಳನ್ನ ಮಾಡ್ತೀಯ, ದೇವರ ಚಿತ್ತ ಹೇಗೆ ನೆರವೇರಿಸಕ್ಕಾಗುತ್ತೆ ಅನ್ನುವಂತಹ ಮಾತುಗಳನ್ನ ಆಡ್ತಾನೆ. So we have to know who is the one that gives us unbelief, who is the one that gives us the incorrect words in our mind and our heart. It is Satan. That's why Matthew 12:28-29, we have to bind the strong man. ನಮಗೆ ಯಾವಾಗ್ಲೂ ಬಲಹೀನತೆಯ ಮಾತುಗಳನ್ನ, ಯಾವಾಗ್ಲೂ ಕೂಡ ಆಗದಿರುವಂತ ಮಾತುಗಳನ್ನ ಕೊಡುವಂತದ್ದು ಯಾರು ಅಂತ ಹೇಳಿ ನಾವು ತಿಳಿದಿರ್ಬೇಕು. ಅವನು ಯಾರು ಅಲ್ಲ, ಸೈತಾನನು. ಇಲ್ಲಿ ಮತ್ತಾಯ 12:28-29 ವಚನದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಲ್ಪಟ್ಟಿರೋದೇನಂದ್ರೆ, ಆ ಸೈತಾನನ ನಾವು ಕಟ್ಟಿ ಹಾಕ್ಬೇಕೆಂಬುದಾಗಿ. That's really important because Satan is always binding us with the frame and the trap, making us trapped in our own unbelief, our own thoughts. But if we know that Satan is the one who gives us the unbelief, we can break down the power of Satan through prayer. ನಂಬಿಕೆ ಇಲ್ಲದೆ ಇರುವವರನ್ನ ಸೈತಾನ ಬಂಧಿಸ್ತಾನೆ, ಸೈತಾನನು ಆ ಚೌಕಟ್ಟಲ್ಲಿ ಇರಿಸ್ಕೊಂತಾನೆ, ಸೈತಾನನು ಉರ್ಲಿನಲ್ಲಿ ಹಾಕ್ತಾನೆ. ಆದ್ರೆ ನಂಬಿಕೆ ಇರುವಂತ ನಾವು ಸೈತಾನನ ಬಂಧಿಸಬೇಕಾಗಿದೆ. So remnants, you are very important. You are very important remnants to save India and to save your field and to save the world. So we should never be deceived by Satan's unbelief. ಇಲ್ಲಿರುವಂತ ನೀವೆಲ್ಲರೂ ಉಳಿದವರಾಗಿದ್ದೀರಾ, ನಿಮ್ಮ ಕ್ಷೇತ್ರವನ್ನ, ನಿಮ್ಮ ದೇಶವನ್ನ, ಪ್ರಪಂಚವನ್ನ ರಕ್ಷಿಸುವಂತ ಮುಖ್ಯ ವ್ಯಕ್ತಿಗಳಾಗಿದ್ದೀರಾ. ಹಾಗಾಗಿ ಸೈತಾನನ ಒಂದು ಬಲಹೀನ ಮಾತುಗಳಿಂದ ನೀವು ಸೋತು ಹೋಗಬಾರದು. So we have to have a spiritual battle every day through prayer, because every day Satan gives us unbelief through the words of people, through the words of even our parents or our friends. But if we know that Satan is the one who is doing it, we can break down Satan's power. ಪ್ರತಿದಿನ ಕೂಡ ಜನರ ಮೂಲಕ, ನಮ್ಮ ಸ್ನೇಹಿತರ ಮೂಲಕ, ತಂದೆ ತಾಯಿಗಳ ಮೂಲಕ, ಮತ್ತೆ ಅನ್ಯರ ಮೂಲಕ ಸೈತಾನನು ನಮ್ಮ ಬಲಹೀನ ಮಾತುಗಳನ್ನು ಆಡ್ತಿರ್ತಾನೆ. ಹಾಗಾಗಿ ನಾವು ಪ್ರತಿದಿನ ಪ್ರಾರ್ಥನೆಯೊಂದಿಗೆ ಈ ಆತ್ಮಿಕ ಹೋರಾಟವನ್ನು ಮಾಡಬೇಕಾಗಿದೆ. So even though Satan, the Bible verse says that Satan is the strong one, there is one stronger than Satan. And who is that? It's the name of Jesus Christ. We have to pray power in the name of Jesus Christ. ಸೈತಾನನು ತುಂಬಾ ಬಲಶಾಲಿ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಸೈತಾನನಿಗಿಂತ ಬಲಶಾಲಿ ಯಾರು ಅಂದ್ರೆ ಯೇಸುವಿನ ಹೆಸರು. ಆ ಯೇಸುವಿನ ಹೆಸರಲ್ಲಿ ನಾವು ಸೈತಾನನನ್ನು ಬಂಧಿಸಬೇಕಾಗಿದೆ. So next slide, when we pray, the answers are granted. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಉತ್ತರಗಳು ನಮಗೆ ಸಿಗುತ್ತೆ. So let's read James 1:5-8.
ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5ರಿಂದ 8ನೇ ವಚನವನ್ನ ನಾವು ಓದೋಣ. ಯಾಕೋಬ 1:5-8. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನೋ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯನ್ನೆಲ್ಲ ಚಂಚಲನೂ ಆಗಿದ್ದಾನೆ. ಆಮೆನ್. Amen. Very important. Verse 6. When you pray, you must believe and not have doubt. ಸೊ 6ನೇ ವಚನ ತುಂಬಾ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕೆಂಬುದಾಗಿ. We have to have that firm, really firm confirmation that we are the children of God. We are the children of the covenant. God has to answer my prayer. ಎಂತ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ, ನಾನು ರಕ್ಷಣೆ ಹೊಂದಿರುವಂತ ದೇವರ ಮಗು ಮತ್ತು ನಾನು ಒಡಂಬಡಿಕೆಯ ಮಗು ಆಗಿರೋದ್ರಿಂದ ನನ್ನ ಪ್ರಾರ್ಥನೆಯನ್ನ ದೇವರು ಖಂಡಿತ ಉತ್ತರಿಸಲೇಬೇಕು ಅನ್ನೋ ನಂಬಿಕೆಯಲ್ಲಿ ಪ್ರಾರ್ಥಿಸ್ಬೇಕು. We have to be confident when we pray. God, you called me as the person of the covenant to fulfill your will, to save my nation. Please, Lord, I need to receive your wisdom, your strength. ಸೊ ಪ್ರಾರ್ಥನೆ ಮಾಡುವಾಗ, ದೇವರೇ ಒಡಂಬಡಿಕೆಯೊಳಗೆ ನನ್ನನ್ನು ನೀವು ಕರೆದಿದ್ದೀರಾ, ನಮ್ಮ ದೇಶವನ್ನ ರಕ್ಷಿಸೋದಕ್ಕಾಗಿ ನನ್ನನ್ನು ಕರೆದಿದ್ದೀರಾ, ಹಾಗಾಗಿ ನನ್ನ ಪ್ರಾರ್ಥನೆಗಳಿಗೆ ನೀವು ಉತ್ತರಿಸ್ರಿ ಎಂಬುದಾಗಿ ಪ್ರಾರ್ಥಿಸ್ಬೇಕು. So when God asked Abraham to sacrifice your son Isaac, and Abraham was going to do it, God told him to stop. ಇಲ್ಲಿ ಅಬ್ರಹಾಮನಿಗೆ ದೇವ್ರು ಹೇಳ್ತಾರೆ, ನಿನ್ನ ಮಗನನ್ನ ಕರ್ಕೊಂಡೋಗಿ ನನಗೆ ಬಲಿ ಕೊಡು ಅಂತ ಹೇಳುವಾಗ ಅವನು ಮರು ಪ್ರಶ್ನೆ ಮಾಡದೆ ಮಗನನ್ನ ಕರ್ಕೊಂಡೋಗಿ ಬಲಿ ಕೊಡ್ಲಿಕ್ಕೆ ಹೋಗ್ತಾನೆ. ತೀರಾ ಅವನಿಗೆ ಬಲಿ ಕೊಡೋ ಸಮಯದಲ್ಲಿ ದೇವ್ರು ನಿಲ್ಲಿಸ್ತಾರೆ. God told him to stop because God recognized Abraham was holding on to the covenant, that even Abraham believed, even if Isaac died, God can bring him back again to life. ಅಬ್ರಹಾಮನು ಎಂತ ನಂಬಿಕೆ ಒಳನಾಗಿದ್ದ ಅಂತ ಹೇಳಿದ್ರೆ, ಒಂದು ವೇಳೆ ನನ್ನ ಮಗನನ್ನ ನಾ ಸಾಯಿಸಿದ ಮೇಲೂ ಕೂಡ ಅವನನ್ನ ಬದುಕಿಸೋದಕ್ಕೆ ದೇವ್ರ ಕೈಲಿ ಆಗುತ್ತೆ ಅನ್ನೋ ನಂಬಿಕೆ ಹೊಂದಿದ್ದ. And not just bring him to life because he loved his son so much, but because God promised Abraham, through your descendants, through your next generation, I will bless all nations. ಏನೋ ದೇವರು ಅಬ್ರಹಾಮನು ಇಸಾಕನನ್ನ ತುಂಬಾ ಪ್ರೀತಿ ಮಾಡಿದ್ದಕ್ಕೆ ಬದುಕಿಸ್ತಾನೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ದೇವ್ರು ವಾಗ್ದಾನ ಮಾಡಿದ್ದಾರೆ, ನಿನ್ನ ಸಂತತಿಯ ಮೂಲಕ ಎಲ್ಲಾ ಜನಾಂಗಗಳನ್ನ ಆಶೀರ್ವದಿಸ್ತೇನೆ ಅಂತ. ಆ ಒಡಂಬಡಿಕೆನ ಅವನು ಹಿಡ್ಕೊಂಡಿದ್ದ, ಅದಕ್ಕೆ ಆ ನಂಬಿಕೆ ಅವನಲ್ಲಿತ್ತು. So Abraham knew that I am the person of the covenant, and my next generation, my son Isaac, has to continue the covenant. So that's why God recognized Abraham held on to his covenant and told him to stop. ಸೊ ದೇವರು ಬಲಿ ಕೊಡಕ್ ಹೇಳ್ತಾ ಇದ್ರು ಕೂಡ ಅವನು ಮತ್ತೆ ಬದಲಿಸ್ತಾನೆ ಅಂತ ಯಾಕೆ ನಂಬ್ದ ಅಂತ ಹೇಳಿದ್ರೆ, ನನ್ನ ಸಂತತಿಯ ಮೂಲಕನೇ ದೇವ್ರು ಎಲ್ಲಾ ಜನರನ್ನ ರಕ್ಷಿಸ್ತಾನೆ, ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದವಾಗಿ ಇರ್ತೇನೆ ಎಂಬುದಾಗಿ ದೇವ್ರು ಹೇಳಿದಾರಲ್ವಾ, ಆತನು ಮಾತು ತಪ್ಪುವನಲ್ಲ ಅಂತ ಹೇಳ್ಬಿಟ್ಟು ಆ ನಂಬಿಕೆಯನ್ನ ಒಡಂಬಡಿಕೆಯಾಗಿ ಹಿಡ್ಕೊಂಡ. And from that moment, God worked strongly in Abraham and continuously guided him and made him victorious in everything that he did. ಆ ದಿನ ಮೊದಲುಗೊಂಡು ಅಬ್ರಹಾಮನನ್ನ ಅವನು ಹೋಗುವಂತ ಎಲ್ಲಾ ಮಾರ್ಗಗಳಲ್ಲಿ, ಅವನು ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ ಜಯ ಕೊಡ್ತಾ ಆಶೀರ್ವದಿಸ್ತಾ ಹೋದ. Same for us. We really have to stand boldly before God, and God will recognize our covenant. God will make us victorious in everything. ಸೊ ದೇವರು, ನೀನು ನಾನು ಹಿಡ್ಕೊಂಡಿರುವಂತ ಒಡಂಬಡಿಕೆಯನ್ನು ನೋಡ್ಬೇಕು. ಅಷ್ಟರ ಮಟ್ಟಿಗೆ ನಾವು ಬಲವಾಗಿ ಎಲ್ಲಾ ಸಮಯದಲ್ಲಿ ಅದನ್ನ ಹಿಡ್ಕೊಳ್ಳುವಾಗ, ಒಂದು ಸಲಿ ದೇವರು ಅದನ್ನ ನೋಡಿದ್ರು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅಬ್ರಹಾಮನಾಗಿ ನಮ್ಮನ್ನು ಕೂಡ ಆತನು ಆಶೀರ್ವದಿಸಿ ಮುಂದೆ ನಡೆಸುವವರಾಗಿದ್ದಾರೆ. So when we pray, we have to have belief, assurance. God, you called me. I have a work that I have to do. I need your strength. I need your wisdom, your guidance. ನಾವು ಸ್ವಲ್ಪನೂ ಸಂದೇಹ ಪಡದೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕಾಗಿರೋದು, ದೇವರೇ ನೀವು ನನ್ನನ್ನ ಕರೆದಿದ್ದೀರಾ, ನಿಮ್ಮ ಸೇವೆಗಾಗಿ ಕರೆದಿದ್ದೀರಾ, ಹಾಗಾಗಿ ನಿಮ್ಮ ಸೇವೆ ಮಾಡಲು, ಜನರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಲು ನನಗೆ ಬಲ ಬೇಕು, ನಿಮ್ಮ ಬಲ ಬೇಕು, ನನ್ನನ್ನ ಬಲಪಡಿಸಿ ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊಳ್ಬೇಕು. So our remnants are continuously imprinted with the message, then that really makes your faith very firm, like a rock. ಸೊ ಸತತವಾಗಿ ಇಲ್ಲಿರುವಂತ ಎಲ್ಲ ಉಳಿದವರು ವಾಕ್ಯವನ್ನ ಕೇಳ್ತಿದ್ದೀರಾ, ಜಾಯ್ನ್ ಆಗ್ತಿದ್ದೀರಾ. ಸೊ ನಿಮ್ಮ ನಂಬಿಕೆ ಒಂದು ಬಂಡೆಯ ಹಾಗೆ ದೃಢ ಪಡ್ತಾ ಇದೆ. Amen. So next Bible verse, Philippians 4:7. ಮುಂದಿನ ವಚನವನ್ನು ಓದೋಣ. ಫಿಲಿಪ್ಪಿ 4:7. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೆನ್. Amen.
Amen. We need God to guide our mind and thought, transcend our understanding. If God is not guiding our mind and heart, Satan steals our mind and heart away. ಸೊ ಇಲ್ಲಿ ನಮ್ಮ ಹೃದಯಗಳನ್ನ, ನಮ್ಮ ಯೋಚನೆಗಳನ್ನ ದೇವರು ಕಾಯದೇ ಇದ್ರೆ, ದೇವರು ನಡೆಸದೇ ಇದ್ರೆ, ಸೈತಾನನು ಅದನ್ನ ಉಪಯೋಗಿಸ್ಕೊಳ್ತಾನೆ. So the greatest blessing that we have is that God is with us and God is guiding our mind and heart, so Satan can't snatch it away. ಅತ್ಯಂತ ಶ್ರೇಷ್ಠವಾದ ಆಶೀರ್ವಾದ ಏನು ಅಂತ ಹೇಳಿದ್ರೆ, ದೇವರು ನಮ್ಮ ಹೃದಯಗಳನ್ನ, ನಮ್ಮ ಯೋಚನೆಗಳನ್ನ ಆತನು ಕಾಯ್ತಾ ಇದ್ದಾನೆ. And very important as well, it says the peace of God. So when we pray, we can feel a lot of peace in our heart and mind. ಅಷ್ಟೇ ಅಲ್ಲ, ನಾನು ನೀನು ಪ್ರಾರ್ಥಿಸುವಾಗ ದೇವರ ಶಾಂತಿಯು ನಮ್ಮ ಹೃದಯಗಳಲ್ಲಿ ಕೊಡಲ್ಪಡುತ್ತದೆ. So the answer, when we have a lot of troubles, we have a lot of stress, anxiety, we have to pray. ಪ್ರತಿದಿನ ನಮ್ಮ ಜೀವನದಲ್ಲಿ ಅನೇಕ ಒತ್ತಡಗಳಿರುತ್ತೆ, ಅನೇಕ ನೋವುಗಳಿರುತ್ತೆ, ಅನೇಕ ಸಮಸ್ಯೆಗಳಿರುತ್ತೆ. ಅವುಗಳ ಮಧ್ಯದಲ್ಲಿ ನಾವು ಪ್ರಾರ್ಥಿಸಬೇಕು. ಆಗ ಮಾತ್ರನೇ ನಮ್ಮ ಹೃದಯ ತುಂಬಾ ದೇವರ ಶಾಂತಿಯೊಂದಿಗಿರುತ್ತೆ. And the next slide, how should we pray? ಹಾಗಾದ್ರೆ ಮೂರನೇದಾಗಿ ನಾವು ನೋಡ್ತಾ ಇರುವಂತದ್ದು, ನಾವು ಹೇಗೆ ಪ್ರಾರ್ಥಿಸಬೇಕು. Very important is a specific prayer topic. Prayer topic is really important. ಪ್ರಾರ್ಥನೆ ಅಂಶಗಳು ತುಂಬಾ ಮುಖ್ಯ. ಪ್ರಾರ್ಥನೆ ಮಾಡೋದು ಎಷ್ಟು ಮುಖ್ಯನೋ, ನಾವು ಮಾಡುವಂತ ಪ್ರಾರ್ಥನೆ ಅಂಶಗಳು ಕೂಡ ಅಷ್ಟೇ ಮುಖ್ಯ. And I was talking to one like remnant from my church that I'm doing the Darakbang, Bible study with her, and she asked me, how can I make my prayer topic? ನಾನು ಉಳಿದವರಿಗೆ ನಮ್ಮ ಸಭೆಯಲ್ಲಿ ವಾಕ್ಯ ಹೇಳ್ಕೊಡ್ತಾ ಇರ್ತೇನೆ. ಆ ಮಕ್ಕಳಲ್ಲಿ ಒಬ್ಳು ಬಂದು ಕೇಳ್ತು ನನಗೆ, ನಾನು ಪ್ರಾರ್ಥನೆ ಅಂಶಗಳನ್ನ ಹೇಗೆ ಸಿದ್ಧಪಡಿಸ್ಬೇಕು, ಹೇಗೆ ಪ್ರಾರ್ಥಿಸ್ಬೇಕು ಅಂತ. But actually, we don't make our prayer topic from ourselves. The prayer topic comes from the message when we receive the message. ಪ್ರಾರ್ಥನೆ ಅಂಶಗಳನ್ನ ನಾವು ತಯಾರು ಮಾಡ್ಕೊಳ್ಳೋದಲ್ಲ. ಪ್ರಾರ್ಥನೆ ಅಂಶಗಳು ನಾವು ಕೇಳುವಂತ ವಾಕ್ಯದ ಮೂಲಕನೇ ದೇವ್ರು ನಮಗೆ ಕೊಡ್ತಾರೆ. ಏನಕ್ಕಾಗಿ ಪ್ರಾರ್ಥನೆ Inside of worship, when the word of God is proclaimed, there is a great work of the Holy Spirit, and God's Spirit can reveal many things to you inside of worship. ಸೊ ನೀವು ಆರಾಧನೆಗೆ ಹೋಗುವಾಗ, ಪ್ರಾರ್ಥನೆಯಲ್ಲಿರುವಾಗ, ವಾಕ್ಯವನ್ನು ಕೇಳ್ತಿರುವಾಗಲೇ ಯಾವ ಅಂಶಗಳನ್ನು ಹಿಡ್ಕೊಂಡು ನಾನು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಂತ ದೇವರೇ ಮಾತನಾಡ್ತಾರೆ. So even inside of worship, we have to be praying, God, guide me. What is the word that you are giving to me through this message? ನೀವು ವಾಕ್ಯವನ್ನು ಕೇಳಿಸ್ಕೊಳ್ತಿರುವಾಗ, ದೇವರೇ ಈ ವಾಕ್ಯದಿಂದ ನೀವು ನನ್ನ ಸಂಗಡ ಏನ್ ಮಾತನಾಡ್ಬೇಕೆಂದಿದ್ದೀರಾ ಅಂತ ಹೇಳಿ ಪ್ರಾರ್ಥನೆ ಪೂರ್ವಕನೇ ವಾಕ್ಯ ಕೇಳಿಸ್ಕೊಳ್ಬೇಕು. And then when the messenger speaks about something, you can think, oh, okay, I want to hold on to this word, or I have to challenge towards this. That is how you can make your prayer topic. ಸೊ ಆ ಪ್ರಾರ್ಥನೆ ಮೂಲಕ ನೀನು ವಾಕ್ಯವನ್ನು ಕೇಳ್ತಾ ಇರುವಾಗಲೇ ನೀನು ಕೇಳಿಸ್ಕೊಳ್ಳುವಂತ ಆ ವಾಕ್ಯ ನಿನ್ನ ಮನಸ್ಸಲ್ಲಿ ಮಾತನಾಡುತ್ತೆ, ಓ ಇಲ್ಲಿ ನಾನು ಹಿಡ್ಕೋಬೇಕು, ಈ ವಾಕ್ಯವನ್ನು ಹಿಡ್ಕೋಬೇಕು, ಈ ವಿಷಯವನ್ನ ನಾನು ಸವಾಲಾಗಿ ಸ್ವೀಕರಿಸಬೇಕು ಅಂತ ಹೇಳಿ. So the source of everything is the word about Jesus Christ. When we receive that word, then we can have a prayer topic. I have to pray for this direction, or I have to pray for this problem, or this I have to challenge towards. ಸೊ ಪ್ರಾರ್ಥನೆಯಲ್ಲೇ ಎಲ್ಲವೂ ಕೂಡ ಅಂದ್ರೆ ನಮ್ಮ ಸಮಸ್ಯೆಗಳಾಗಿರ್ಬೋದು, ನಾವ್ ಯಾವ ವಿಷಯದಲ್ಲಿ ಸವಾಲಾಗಿ ಸ್ವೀಕರಿಸಬೇಕು, ಹೇಗೆ ನಾವು ಪ್ರಾರ್ಥಿಸ್ಬೇಕು, ಪ್ರತಿಯೊಂದು ಕೂಡ ನಾವು ಕೇಳಿಸ್ಕೊಳ್ಳುವಂತ ವಾಕ್ಯದ ಮೂಲಕನೇ ದೇವರು ನಮಗೆ ಉತ್ತರಗಳನ್ನ ಕೊಡ್ತಾರೆ. People of the world, people who Frozen, you are better? Yes. So remember, remnants, when you listen to the worship, the pulpit message, or any message that you receive, you can have your prayer topic through that. ಸೊ ಇಲ್ಲಿರುವಂತ ನೀವೆಲ್ಲರೂ ಒಂದು ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ, ನೀವು ಮನೆ ಪ್ರಾರ್ಥನೆ ಮಾಡಿದ್ರು ಕೂಡ, ಸಭೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು, ಜೂಮ್ ಮೀಟಿಂಗ್ಗಳಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರು, ಆ ವಾಕ್ಯದ ಮೂಲಕ ದೇವರು ನನಗೆ ಯಾವ ಪ್ರಾರ್ಥನೆ ಅಂಶವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ಗ್ರಹಿಸ್ಬೇಕು. And let's confirm Matthew 7 verse 7 to 8. ಮತ್ತಾಯ 7:8ನೇ ವಚನವನ್ನು ಓದಿ ನಾವು ಖಚಿತಪಡಿಸಿಕೊಳ್ಳೋಣ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. Amen. Amen. So we have to seek, we have to knock, we have to find. Keep praying, keep calling out to God in prayer.
ಇಲ್ಲಿ ದೇವ್ರು ಹೇಳ್ತಿರೋದು ಬೇಡ್ಕೊಳ್ಬೇಕು, ಹುಡುಕ್ಬೇಕು, ತಟ್ಟಬೇಕೆಂಬುದಾಗಿ. ಇದರ ಅರ್ಥ ಸತತವಾಗಿ ನಾವು ಇದನ್ನ ಮಾಡ್ಬೇಕು ಅಂತ. Some people, they become very discouraged and they don't want to pray anymore, or they think God never answers my prayer. But God is telling us, keep knocking, keep seeking, keep finding me. ಕೆಲವರೆಲ್ಲ ನಮ್ಮ ಪ್ರಾರ್ಥನೆ ಎಷ್ಟೇ ಮಾಡಿದ್ರು ಕೂಡ ಉತ್ತರಿಸಲ್ಪಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೋತು ಹೋಗ್ತಿರ್ತಾರೆ, ಪ್ರಾರ್ಥನೆಗಳನ್ನ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ನಾವು ಮಾಡಬಾರ್ದು. ಸತತವಾಗಿ ನಾವು ತಟ್ಟಬೇಕು, ಬೇಡಿಕೊಳ್ಬೇಕು, ಸತತವಾಗಿ ನಾವು ಹುಡುಕ್ಬೇಕು. ಖಂಡಿತ ದೇವರು ಉತ್ತರಿಸ್ತಾರೆ. Also, when we go to the evangelism field, or when you share the gospel in your field or in your school as well, there God can give you a prayer topic in the field. ಅಷ್ಟೇ ಅಲ್ಲ, ನೀವು ಸ್ವಾರ್ಥ ಸಾರೋದಕ್ಕಾಗಿ ನಿಮ್ಮ ಕ್ಷೇತ್ರಕ್ಕೆ ಹೋಗುವಾಗ ನೀವಿರುವಂತ ಸ್ಥಳದಿಂದಲೂ ಕೂಡ ಯಾವ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ದೇವರು ಆ ಪ್ರಾರ್ಥನೆ ಅಂಶಗಳನ್ನ ನಿಮ್ಮ ಕ್ಷೇತ್ರದಲ್ಲೇ ಕೊಡ್ತಾರೆ. So for me, when I go to the evangelism field or I go to the mission field, my spiritual eyes are open so much widely, and I can have more direction of my prayer, what I have to pray for, who I have to pray for. ನಾನು ಕೂಡ ಸೇವೆ ಮಾಡೋದಕ್ಕೆ, ಸ್ವಾರ್ಥ ಸಾರೋದಕ್ಕಂತ ಹೇಳ್ಬಿಟ್ಟು ಕ್ಷೇತ್ರಗಳಿಗೆ ಹೊರಗಡೆ ಹೋಗುವಾಗ ದೇವರು ನನ್ನ ಆತ್ಮಿಕ ಕಣ್ಣುಗಳನ್ನ ತುಂಬಾ ಅಗಲವಾಗಿ ತೆರೆದು ಯಾವ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸ್ಬೇಕು, ಯಾವ ವ್ಯಕ್ತಿಗಾಗಿ, ಯಾವ ಕ್ಷೇತ್ರಕ್ಕಾಗಿ ಪ್ರಾರ್ಥಿಸ್ಬೇಕು ಅಂತ ಹೇಳಿ ದೇವರು ನನಗೆ ತಿಳಿಯಪಡಿಸ್ತಾರೆ. So remember, we are the evangelists, we are the missionaries. We have to keep preaching this gospel in the field. The word of God is alive. It's not just something we receive and we keep for ourselves. We share the message to the people in the field. ನಾವಿರುವಂತಹ ಸ್ಥಳದಲ್ಲೇ ಮಿಷನರಿಗಳಾಗಿದ್ದೇವೆ, ನಾವಿರುವಂತಹ ಸ್ಥಳದಲ್ಲೇ ಸ್ವಾರ್ಥಿಕರಾಗಿದ್ದೇವೆ ಅನ್ನೋದನ್ನ ಮರಿಬಾರ್ದು. ಹಾಗಾಗಿ ನಾವು ಸಾರುವಂತಹ ಸುವಾರ್ತೆ, ನಾವಿರುವಂತಹ ಸ್ಥಳ, ನಾವು ಸಂಧಿಸುವಂತಹ ಜನರು, ಅವ್ರಿಗಾಗಿ ಯಾವ ರೀತಿಯ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸ್ಬೇಕು ಅನ್ನೋದನ್ನ ನಾವು ಗಮನಿಸ್ಬೇಕು, ಮಾಡ್ಬೇಕು. And Luke 18, we'll just read verse 1 of Luke 18. ಲೂಕನು ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 1ನೇ ವಚನ ಮಾತ್ರ ಓದಿಕೊಳ್ಳೋಣ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. Amen. Amen. So this is a story about the widow who kept following the judge, saying, give me justice, give me justice. And then finally, because she followed him everywhere, the judge said, okay, I will give you what you want. ಇಲ್ಲಿ 18ನೇ ಅಧ್ಯಾಯ ಲೋಕ 18 1ರಿಂದ 8 ತನಕ ನಾವು ಓದ್ಕೊಂಡ್ರೆ ಒಂದು ಬಡ ವಿಧವೆಯ ಕುರಿತಾಗಿ ಹೇಳಲ್ಪಟ್ಟಿದೆ. ಸೊ ಆ ಬಡ ವಿಧವೆ ಬೇಸರಗೊಳ್ಳದೆ ಸತತವಾಗಿ ಆ ಅನ್ಯಾಯಗಾರನಾದಂತಹ ಒಬ್ಬ ನ್ಯಾಯಾಧಿಪತಿ ಹತ್ರ ಹೋಗಿ ಕೇಳ್ಕೊಳ್ಳೋದ್ರ ಮೂಲಕ ಉತ್ತರ ಪಡ್ಕೊಳ್ಳುತ್ತೆ. This is the example that we have to have that kind of heart when we pray. Keep asking God, keep following him until you receive your answer. ಅಂದ್ರೆ ಈ ಒಂದು ವಿಷಯದಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ವಿಧವೆಯ ಹಾಗೆ ನಾವು ಕೂಡ ಸತತವಾಗಿ ಎಡೆಬಿಡದೆ ಪ್ರಾರ್ಥಿಸಬೇಕು ಅನ್ನೋದನ್ನ ಕಲಿಬೇಕು. Even if God tells you no, even if God gives you another direction, you have to pray until that time comes. Don't give up in the middle. ಸೊ ಕೆಲವು ಸಲ ಅದು ತಡವಾಗ್ಬೋದು ಅಥವಾ ಹೊಂದ್ಕೊಳ್ಳಿಕ್ಕೆ ಇದಾಗ್ಬೋದು, ಆದ್ರೂ ಕೂಡ ಆ ವಿಷಯದಲ್ಲಿ ಸತತವಾಗಿ ನಾವು ಪ್ರಾರ್ಥನೆ ಮಾಡೋದನ್ನ ಬಿಡಬಾರ್ದು. And why does God want us to pray a lot and never give up? Because God wants us to do a lot of save many souls in the field. ಸೊ ಯಾಕೆ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು, ಬಹಳವಾಗಿ ಪ್ರಾರ್ಥನೆ ಮಾಡಬೇಕು ಅಂದ್ರೆ, ನೀನಿರುವಂತ ಕ್ಷೇತ್ರದಲ್ಲಿ ಇರುವಂತ ಜನರನ್ನ ನಿನ್ನ ಮೂಲಕ ದೇವರು ರಕ್ಷಿಸಬೇಕಂತಿದ್ದಾರೆ. ಅದಕ್ಕೋಸ್ಕರ ನೀನು ಪ್ರಾರ್ಥನೆಯಲ್ಲಿ ಇರಬೇಕು. And also, how should we pray? We can have a designated time, the time schedule of prayer. ಅಷ್ಟೇ ಅಲ್ಲದೆ ನೀನೊಂದು ಪ್ರಾರ್ಥನೆ ಸಮಯವನ್ನ ಇಟ್ಕೊಳ್ಬೇಕು, ಯಾವ ಸಮಯದಲ್ಲಿ ನೀನು ಪ್ರತಿದಿನ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ. So Daniel 6:10 is the example of scheduled prayer. Daniel really enjoyed scheduled prayer. Let's read Daniel 6:10. ಎರಡನೇದಾಗಿ ನಾವು ನೋಡ್ತಾ ಇರೋದು ಸಮಯವನ್ನು ನಿಗದಿಪಡಿಸಿ ನಾವು ಪ್ರಾರ್ಥಿಸಬೇಕು ಅಂತ ಹೇಳ್ಬಿಟ್ಟು ದಾನಿಯೇಲ 6:10 ಓದ್ಕೊಳ್ಳೋಣ. ಶಾಸನ ಓದಿ ಅದೇ. Punished. Just as he had done before, he opened the window widely and prayed to the Lord. ಇಲ್ಲಿ ನಾವು ನೋಡ್ತಿರೋದು ಯೆರೂಸಲೇಮ್ ಕಡೆಗೆ ಕದವಿಲ್ಲದ ಕಿಟಕಿಗಳ ತನ್ನ ಮಹಡಿಯ ಕೋಣೆಯ ಕಡೆಗೆ ಅವನು ತಿರುಗಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಅವನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ರೆ ಎಂಬುದಾಗಿ ನೋಡ್ತೇವೆ. So what it means is Daniel factually experienced the work of the Holy Spirit through prayer.
So that means he didn't want to give up his scheduled prayer time. Even if he gets arrested, even if he gets killed, he says, I must stake my life to pray. ಅಂದ್ರೆ ದಾನಿಯೇಲನು ನಿಗದಿಪಡಿಸ್ಕೊಂಡಂತ ಸಮಯವನ್ನು ಎಷ್ಟರ ಮಟ್ಟಿಗೆ ಅವನು ಪಾಲಿಸ್ತಿದ್ದ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವನು ಪ್ರಾರ್ಥನೆ ಮಾಡಿದ್ರೆ ಅವನನ್ನ ತೆಗೆದುಕೊಂಡು ಹೋಗಿ ಸಿಂಹದ ಗವಿಗೆ ಹಾಕ್ತಾರೆ ಅಂತ ಗೊತ್ತಿದ್ರು ಕೂಡ ಅವನ ಪ್ರಾರ್ಥನೆ ಸಮಯವನ್ನು ಮಾತ್ರ ಬಿಟ್ಕೊಟ್ಟಿಲ್ಲ. ಅವನು ಸತತವಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. So we have to have that kind of spiritual system. So for the remnants, if you have a prayer time or meditation time during the day, you have to have that time where you think, if I don't do this, then my day cannot go well. Really stake your life for your spiritual system. ಸೊ ನಿನ್ನ ಜೀವಿತದಲ್ಲೇ ನೀನೇ ಒಂದು ಆತ್ಮಿಕ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕು. ಅಂದ್ರೆ ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ ಈ ನನ್ನ ದಿನ ಚೆನ್ನಾಗಿರಲ್ಲ, ಈ ದಿನ ನಡೆಯಲ್ಲ ಮುಂದಕ್ಕೆ ಅನ್ನೋ ರೀತಿಯಲ್ಲಿ, ಅಂದ್ರೆ ಆ ಪ್ರಾರ್ಥನೆ ಮಾಡೋದಾಗ್ಲಿ, ಬೈಬಲ್ ಓದೋದಾಗ್ಲಿ, ನಿನ್ನದೇ ಆದಂತ ಒಂದು ಆತ್ಮಿಕ ಒಂದು ಸಮಯ ಇರಬೇಕು, ಆತ್ಮಿಕತೆಯ ಸಮಯ. So scheduled prayer, it doesn't mean you absolutely set the time and you have to follow that time very diligently. But in your heart, in your mind, you can enjoy prayer in a relaxed way as well. Every day have a time of prayer. ಅಂದ್ರೆ ಒಂದು ಸಮಯವನ್ನ ನಿಗದಿ ಮಾಡ್ಕೊಂಡು ಪ್ರತಿದಿನ ಅದನ್ನ ಪ್ರಾರ್ಥನೆ ಮಾಡಬೇಕು. ಒಂದ್ ವೇಳೆ ಆ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ನಿನ್ನ ಹೃದಯದಲ್ಲಿ ಯಾವಾಗಲೂ ಆ ಪ್ರಾರ್ಥನೆ ಮಾಡುವ ಒಂದು ಸ್ವಭಾವ ಉಳ್ಳವರಾಗಿರ್ಬೇಕು. And finally, we'll read Acts 3:1. ಕೊನೆಯದಾಗಿ ಒಂದು ವಚನ ಓದ್ಕೊಳ್ಳೋಣ. ಅಪೊಸ್ತಲರು 3:1. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಎರವತ್ತುಕೊಂಡು ಬಂದರು. Amen. So this is talking about the time where Peter and John see the crippled man in front of the gate, the temple gate. ಇಲ್ಲಿ ನಿಗದಿತ ಸಮಯವನ್ನ ನಾವು ನೋಡ್ತೇವೆ. ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯಬೇಕಾದ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಒಬ್ಬ ಹುಟ್ಟು ಕುಂಟನನ್ನ ಯಾರೋ ಅಲ್ಲಿ ಎತ್ಕೊಂಡು ಬಂದ್ರು ಅಂತ ನೋಡ್ತೇವೆ. And Peter and John, they had scheduled prayer time where they would go to the temple at the same time, 3 in the afternoon. But this time they had different spiritual eyes to see the beggar. So ಇಲ್ಲಿ ಪೇತ್ರ ಮತ್ತು ಯೋಹಾನರು ಆ ಮಧ್ಯಾಹ್ನದಲ್ಲಿ ನಡೆಯುವಂತ 3 ಗಂಟೆಗೆ ನಡೆಯುವಂತ ಪ್ರಾರ್ಥನೆಯ ಸಮಯವನ್ನು ಅವರು ಪಾಲಿಸ್ತಾ ಇದ್ರು ಅಂತ ನಾವು ನೋಡ್ತೇವೆ. ಅವರು ಅಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ. So after they realized the gospel, they realized this beggar that we saw here every day, he's actually bound by Satan. ಮತ್ತು ಅವರು ಪ್ರಾರ್ಥನೆಗಾಗಿ ಆ ದೇವಾಲಯಗಳಿಗೆ ಹೋಗ್ತಿರುವಾಗ ಅಲ್ಲಿ ಕೂತಿ ಭಿಕ್ಷೆ ಬೇಡ್ತಿರುವಂತಹ ಕುಂಟನನ್ನ ನೋಡಿ, ಇವನ ಸಮಸ್ಯೆ ಬಂದು ಆ ಕುಂಟುತನನೋ ಭಿಕ್ಷೆ ಬೇಡೋದು ಅಲ್ಲ, ಸೈತಾನನಿಂದ ಇವನು ಬಂಧಿಸಲ್ಪಟ್ಟಿದ್ದಾನೆ ಅಂತ ಹೇಳಿ ಅವ್ರು ಗಮನಿಸಿದ್ರು. He is not just a beggar, he is not just crippled, but there is something binding him. So that's why they proclaimed, I don't have silver, I don't have gold, but in the name of Jesus Christ, get up and walk. So ಇವನು ಕುಂಟನಾಗಿರೋದು ಭಿಕ್ಷೆ ಬೇಡೋದು ಸಮಸ್ಯೆ ಅಲ್ಲ, ಕ್ರಿಸ್ತನ್ ಇಲ್ಲದೆ ಇರೋದು ಸಮಸ್ಯೆ ಆಗಿದೆ, ಸೈತಾನನಿಂದ ಬಂಧಿಸಲ್ಪಟ್ಟಿರೋದು ಸಮಸ್ಯೆ ಆಗಿದೆ ಅಂತ ಗಮನಿಸಿ, ನನ್ನ ಹತ್ರ ಚಿನ್ನ ಬೆಳ್ಳಿ ಇಲ್ಲ, ನನ್ನ ಹತ್ರ ಏನಿದೆ ಅದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯೇಸುವಿನ ಹೆಸರಿನಲ್ಲಿ ಅವನ್ನ ಗುಣಪಡಿಸೋದನ್ನ ನಾವು ನೋಡ್ತೇವೆ. Some people can read this and think that, oh, this is a Bible verse that's talking about healing. ಕೆಲವರು ಇದನ್ನ ಓದಿ, ಇದು ಸ್ವಸ್ಥತೆ ಬಗ್ಗೆ ಮಾತನಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬಹುದು. But it's actually saying that the disciples who realized the gospel relayed the gospel and saved this person from death. ಆದ್ರೆ ನಾವ್ ಇನ್ನೊಂದ್ ಕಡೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ, ಸುವಾರ್ತೆ ಹೊಂದಿರುವಂತ ಶಿಷ್ಯರು ಸುವಾರ್ತೆ ಇಲ್ಲದಿರುವಂತವರಿಗೆ ಸುವಾರ್ತೆಯನ್ನ ಕೊಡ್ತಾರೆ ಅನ್ನೋದನ್ನ ಗಮನಿಸಬೇಕು. And the crippled man, it doesn't say that he became a disciple and he followed Jesus Christ, to continuously do the work of world evangelization. ಅಲ್ಲಿ ಆ ಹುಟ್ಟು ಕುಂಟನು ವಾಸಿ ಆದ್ಮೇಲೆ ಅವನು ಶಿಷ್ಯನಾಗಿ ಮಾರ್ಪಟ್ಬಿಟ್ಟು ನಾನು ಲೋಕ ಸುವಾರ್ತೀಕರಣ ಮಾಡ್ತೀನಿ ಅಂತ ಏನು ಅವನು ಹೇಳಲಿಲ್ಲ. So healing is important, but what is most important is continuation inside of the word. ಸ್ವಸ್ಥತೆ ಅನ್ನೋದು ಮುಖ್ಯನೇ, ಆದ್ರೆ ಸ್ವಸ್ಥತೆಯ ನಂತರ ಅವರು ಕ್ರಿಸ್ತನಿಗಾಗಿ ಸತತವಾಗಿ ಜೀವಿಸೋದಿದೆಯಲ್ಲ, ಅದು ಇನ್ನೂ ಮುಖ್ಯ ಅಲ್ವಾ? Like a lot of people, they experience healing from their physical problem, mental problem, then they don't want to come to church anymore. ತುಂಬಾ ಜನ ಶಾರೀರಿಕವಾಗಿ ಮಾನಸಿಕವಾದ ಅನೇಕ ಕಾಯಿಲೆಗಳಿಂದ ಗುಣ ಹೊಂದುತ್ತಾರೆ, ಆದ್ರೆ ಅವರು ಕ್ರಿಸ್ತನಲ್ಲಿ ಮುಂದುವರಿಯೋದಿಲ್ಲ. But we know healing is secondary. Even if God doesn't heal me, it doesn't matter. I will keep listening to the gospel message. ಆದ್ರೆ ಸತ್ಯಸುವಾರ್ತೆಯಲ್ಲಿರುವಂತ ನಮ್ಮ ಒಂದು ನಂಬಿಕೆ ಏನು ಅಂದ್ರೆ, ಒಂದು ವೇಳೆ ದೇವರು ನನ್ನನ್ನು ಗುಣಪಡಿಸಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಕ್ರಿಸ್ತನಿಗಾಗಿ ಜೀವಿಸ್ತೀನಿ ಅನ್ನೋ ನಂಬಿಕೆ ನಮ್ಮಲ್ಲಿರೋದು. Yeah, remnants, never forget, you were called as the covenantal people to save this age. You are the remnant ministers to proclaim this gospel in the field.
ಟೈಮ್ ಅಪ್. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ಇಲ್ಲಿರುವಂತ ಎಲ್ಲ ಉಳಿದವರು ದೇವರಿಂದ ಕರೆಯಲ್ಪಟ್ಟವರು, ಈ ಭಾರತ ದೇಶವನ್ನ ಪ್ರಪಂಚವನ್ನ ರಕ್ಷಣೆ ಮಾಡೋದಕ್ಕಾಗಿ ಕರೆಯಲ್ಪಟ್ಟವರು. ಹಾಗಾಗಿ ನೀವು ಅದನ್ನ ಮರಿಬಾರ್ದು. So through your prayer, through your understanding the gospel, you will save your nation. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ನೀನು ನಿನ್ನ ದೇಶವನ್ನು ರಕ್ಷಿಸೋದಕ್ಕೆ ಸಾಧ್ಯವಾಗುತ್ತೆ. So let's conclude meeting with prayer. Oh, ಪ್ರಾರ್ಥನೆ ಮಾಡ್ಕೊಳ್ಳೋಣ. very limited. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ, ವಾಕ್ಯದಿಂದ ನಮ್ಮನ್ನ ಬಲಪಡಿಸೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯು ದೇವರೇ ತುಂಬಾ ಪ್ರಾಮುಖ್ಯವಾಗಿರೋದ್ರಿಂದ ನಾವೆಲ್ಲರೂ ಪ್ರಾರ್ಥಿಸುವವರಾಗಿ ಉತ್ತರ ಪಡ್ಕೊಂಡು ನಿಮ್ಮ ಸೇವೆ ಮಾಡುವವರಾಗಿರಲು ಕೃಪೆ ತೋರಿಸಿರಿ. ಕ್ರಿಸ್ತನ ಯೇಸುವಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್. Amen. ಆಮೇನ್.